ಮಾಲೂರು ತಾಲೂಕು ಮಾಸ್ತಿ ಗ್ರಾಮದಲ್ಲಿ ವಕ್ಫ್ ಸಂಸ್ಥೆಯ ಯಾರಾಬುಲ್ ಮೆಹಬೂಬ್ ಜಮಾಲ್ ಶಾ ವಾಣಿಜ್ಯ ಸಂಕೀರ್ಣ ಉದ್ಘಾಟನೆ ನೆರವೇರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿ 2014ರ ವಕ್ಫ್ ಲೀಸ್ ರೂಲ್ಸ್ ಪ್ರಕಾರವೇ ಬಾಡಿಗೆ ನಿಗದಿಪಡಿಸಬೇಕು ಅಂತ ಹೇಳಿದ್ರು. ಪ್ರಸ್ತುತ ಮಾಸ್ತಿಯಲ್ಲಿ 20 ಅಂಗಡಿಗಳಿದ್ದು ಸುಮಾರು 1 ಲಕ್ಷ ಬಾಡಿಗೆ ಬರ್ತಾ ಇದೆ. ಗ್ರಾಮದೊಂದಿಗೆ ಚರ್ಚೆ ಮಾಡಿದ್ದು ಎಲ್ಲರೂ ಒಟ್ಟಾಗಿ ಅಭಿವೃದ್ಧಿಗೆ ಸಹಕಾರ ನೀಡಲು ಮನವಿ ಮಾಡಿರುವುದಾಗಿ ತಿಳಿಸಿದರು. ಆರೋಗ್ಯ ಸಮಸ್ಯೆ ಇರುವವರಿಗೆ ವಕ್ಫ್ ಮಂಡಳಿ ಸಮರ್ಪಕವಾಗಿ ಹಣದ ಸಹಾಯ ಮಾಡುತ್ತಿಲ್ಲ ಯಾಕೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರು 10 ಕೋಟಿ ಬಿಡುಗಡೆ ಮಾಡಿದ್ದು 5 ಕೋಟಿ ರೂಗಳನ್ನು ಅಭಿವೃದ್ಧಿಗೆ ಹಾಗೂ 5 ಕೋಟಿ ರೂಪಾಯಿಗಳನ್ನು ಆರೋಗ್ಯ ಸಮಸ್ಯೆ ಇರುವವರ ನೆರವಿಗೆ ಮೀಸಲಿಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮುತುವಲ್ಲಿ ಹಜರತ್ ಜಮಾಲ್, ಶಾಮಾ ಖಾನ್, ಸೈಯದ್ ರಸೂಲ್ ದರ್ವೇಶ್, ರಾಜ್ಯ ವಕ್ಫ್ ಮಂಡಳಿ ಸದಸ್ಯ ಸೈಯದ್ ರಹಮತುಲ್ಲಾ ಉರ್ಫ್ ಜಾವೀದ್, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಅರ್ಬಾಸ್ ಪಾಷಾ, ಕರ್ನಾಟಕ ಸ್ಟೇಟ್ ವಕ್ಫ್ ಕೌನ್ಸಿಲ್ ಸೋಷಿಯಲ್ ವರ್ಕರ್ ಯಾಸಿನ್, ಸಮಾಜ ಸೇವಕ ಹಿದಾಯತುಲ್ಲಾ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ವರದಿ ಚಾಂದ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. सुन्नी इनका 60 लाख तो बहुत ज़्यादा है ना इनको सब ये पहले नेक्स्ट 7 को रिकवरी को अर्जेंट बुलाना. इनको तो कॉम्प्लेक्स रेडी हुआ, इनका क्या टेंशन बुला को एक दूसरे इनको बुलाना 4 बजे हाँ तो आपको एक हाँ आपको इनका तुम्हारा बस अभी जरा साफ बात करती है ये देखो इधर देखो साफ बात करती बात करो उनसे. हाँ सर वो खत्म कर ಮರಣದ ನಂತರ ಗೋರಿಗಳು ಕಬರಸ್ತಾರ ಅಷ್ಟೇ. ಅದು ಹಳೆ ಅಧಿಸೂಚನೆ ಬೇರೆ ಇಲ್ಲ. ಡೆವಲಪ್ಮೆಂಟ್ ಮಾಡಬೇಕು. ಸ್ವಲ್ಪ ಇಲ್ಲಿ ಅಲ್ಲ ಮಾತಾಡಿದ್ದೀನಿ, ನಾನು ಇಬ್ಬರಿಗೂ ಮಾತಾಡಿದ್ದೀನಿ. ನಾವು ಸಮಾಲೋಚನೆ ಮಾಡ್ತೀವಿ. ಸ್ವಲ್ಪ ದಿನಗಳಲ್ಲಿ ಜಮೀರ್ ಸಾಹೇಬರು ಕೌನ್ಸಿಲ್ ಚೇರ್ಮನ್ ಆದಮೇಲೆ ತುಂಬ ದಿನ ಇದಿತ್ತು. ಸಾಹೇಬರು ಯಾವಾಗ ವೈಸ್ ಚೇರ್ಮನ್ ಆಯಿತು ತುಂಬ ಬೆಳವಣಿಗೆಗಳು ಆಗ್ತಾ ಇದೆ, ಒಳ್ಳೆ ಕೆಲಸಗಳಾಗುತ್ತೆ. ಇವರು ಇರೋದ್ರಿಂದ ನಮ್ಗೆ ತುಂಬ ಸಹಾಯ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಪ್ರತಿಯೊಂದು ಕೆಲಸ ಸಾರ್ ಜವಾಬ್ದಾರಿಯಾಗಿ ತಗೊಂಡು ಸೆಲ್ಫ್ ತಗೊಂಡು ಮಾಡ್ತಾ ಇದ್ದಾರೆ. ನಮಗೂ ಒಂದು ಆಸೆ ಇದೆ, ಅಷ್ಟು ದೂರದಿಂದ ಇಷ್ಟುವರೆಗೂ ಬರಬೇಕು ಅಂತ ಏನಿಲ್ಲ, ಅವ್ರಿಗೆ ಹೇಳ್ಬೋದಾಯಿತು. ಬಂದು ಕೆಲಸ ಮಾಡೋಕ್ಕೋಸ್ಕರ ಇಲ್ಲಿವರೆಗೂ ಮಾಡ್ತಾ ಇದ್ದಾರೆ. ಇವಾಗ ಇದೆಲ್ಲ ನೋಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ವಕ್ಫ್ ಕೌನ್ಸಿಲ್ ಸಭೆಗಳಲ್ಲಿ ಇನ್ನು ಜಿಲ್ಲೆಗೆ ನೆಕ್ಸ್ಟ್ ಒಂದು ತಿಂಗಳಲ್ಲಿ 3-4 ದಿನ ಪ್ರವಾಸ ಮಾಡ್ತಾರೆ. ಒಂದಿನ ಪ್ರವಾಸ ಮಾಡಿ ಎಲ್ಲ ಕಡೆ ತಿರುಗಾಡಿ ಮಾಡ್ತಾರೆ. ಏನೇನು ಸಮಸ್ಯೆ ಇದೆ ಬೇಸ್ಮೆಂಟ್ ಲೆವೆಲ್ ಕೆಲಸ ಮಾಡಿ ಇನ್ನೂ ಒಳ್ಳೆ ಅವಕಾಶ. ವಕ್ಫ್ ಜಾಗಗಳು ನಮ್ಮ ಔಲಿಯಾಗಳು, ನಮ್ಮ ಬಜರ್ಗು ಏನು ಮಾಡಿದ ಅಸ್ಲಾಫ್ಗಳು ತುಂಬ ವಕ್ಫ್ ಮಾಡಿ ಹೋಗಿದ್ದಾರೆ. ಅಲ್ಲಿ ಏನು ಅಭಿವೃದ್ಧಿ ಆಗದೇ ಇರಲು ಕಾರಣವೇ ಇದೆ. ಪರಸ್ಪರವಾದಂತಹ ಜಗಳಗಳು, ಅದೇ ರೀತಿ ಸಮಸ್ಯೆಗಳು, ಡಿಸ್ಪ್ಯೂಟ್ಗಳು ಜಾಸ್ತಿ ಆದ್ದರಿಂದ ಏನು ಡೆವಲಪ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ನಾನು ಈಗಾಗಲೇ ಎಲ್ಲರಿಗೂ ಮಾತಾಡಿದ್ದೀನಿ. ಎಲ್ಲ ಒಟ್ಟಾಗಿ ಊರವರೆಲ್ಲ ಒಟ್ಟಾಗಿ ಇಲ್ಲಿನ ಅಭಿವೃದ್ಧಿ ಅಂತ ಎಲ್ಲರೂ ಸಾಥ್ ಕೊಟ್ಟು ಕೆಲಸ ಮಾಡಬೇಕು. ಆವತ್ತು ಅಭಿವೃದ್ಧಿ ಆಗ್ತದೆ.